ಈ ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಮೇಲೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಮಿಸ್ಟರ್ ಭಾರ್ಗವ್ ಈಸ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಕಂಪನಿ, ಫರ್ನಿಶಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 1920. ಇಲ್ಲಿ ಮೊದಲಿಗೆ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ, DA ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್. ಓಕೆ, ದೆನ್ ಟೂರ್ ಅಲೌನ್ಸಸ್ 3000 rupees ಪರ್ ಮಂತ್ ಫಾರ್ ಆಫೀಸ್ ಡ್ಯೂಟೀಸ್. ಸೊ ಇದು ಫುಲ್ ಆಫೀಸ್ ಡ್ಯೂಟೀಸ್ ಸಲುವಾಗಿದೆ. ಸೊ ದಿಸ್ ಈಸ್ ಫುಲ್ಲಿ ಎಕ್ಸಮ್ಟೆಡ್. ದೆನ್ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಆ್ಯಡ್ ಮಾಡ್ತೀವಿ, ಬಟ್ ಡಿಡಕ್ಷನ್ ಈಸ್ ನಾಟ್ ಅಲೋಬಲ್. ಯಾಕಂದರೆ ಇಲ್ಲಿ ಅಸೆಸ್ಸಿ ಈಸ್ ಅ ವರ್ಕಿಂಗ್ ಇನ್ ಅ ಪ್ರೈವೇಟ್ ಕಂಪ್ನಿ. ಸೊ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಅಷ್ಟೇ ಡಿಡಕ್ಷನ್ ಸಿಗ್ತಾ ಇತ್ತು. ನೆಕ್ಸ್ಟ್, ಹಿ ಕಾಂಟ್ರಿಬ್ಯೂಟ್ಸ್ 10% ಆಫ್ ಹಿಸ್ ಸ್ಯಾಲ್ರಿ ಟು ಅ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಹೀಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ಸ್ ಅನ್ ಈಕ್ವಲ್ ಅಮೌಂಟ್. ಸೊ ಇಲ್ಲಿ 10% ಆಫ್ ಸ್ಯಾಲ್ರಿ ಕಾಂಟ್ರಿಬ್ಯೂಷನ್ ಇದೆ. ಸೊ ಇಟ್ ಈಸ್ ಲೆಸ್ ದೆನ್ 12%. ಸೊ ಇದು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಏನಿದೆ ಇದು ಎಕ್ಸಮ್ಟ್ ಆಗುತ್ತೆ. ಬಟ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಏನಿದೆ ಸೊ ಇಟ್ ಈಸ್ ಡಿಡಕ್ಷನ್ಸ್ ಅಂಡರ್ 80C ಇಲ್ಲಿ ನಾವು ಕ್ಲೇಮ್ ಮಾಡ್ಕೋಬೋದು. ದೆನ್ ಹಿ ಹ್ಯಾಸ್ ಬೀನ್ ಪ್ರೊವೈಡೆಡ್ ವಿತ್ ಅ ರೆಂಟ್ ಫ್ರೀ ಅಕೊಮಡೇಷನ್ಸ್ ಆಫ್ ದ ರೆಂಟ್ rupees 24,000 per year paid by the company. ಸೊ ಇಲ್ಲಿ ನಾವು ರೆಂಟ್ ಫ್ರೀ ಅಕೊಮಡೇಷನ್ ಇದ್ದು ಪರ್ಕ್ವಿಸಿಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೆನ್ ಕಾಸ್ಟ್ ಆಫ್ ಫರ್ನಿಚರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್, ಮಿಸ್ಟರ್ ಭಾರ್ಗವ್ ಇಸ್ ಅ ಓನರ್ ಆಫ್ ಹೌಸ್ ಪ್ರಾಪರ್ಟಿ ಆಫ್ ಅ ಮುನ್ಸಿಪಲ್ ವ್ಯಾಲ್ಯೂ 80,000. ಸೊ ಇದಿಷ್ಟು ಪಾರ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಓಕೆ, ದಿಸ್ ಕಮ್ಸ್ ಟು ಹೌಸ್ ಪ್ರಾಪರ್ಟಿ. ಓಕೆ, ಹಿ ಈಸ್ ಅ ಓನರ್ ಆಫ್ ಅ ಹೌಸ್ ಪ್ರಾಪರ್ಟಿ and it has been let out 6,800 per month. Then municipal taxes ಕೂಡ ಕೊಟ್ಟಿದ್ದಾರೆ. Municipal tax is 10% of municipal value. 50% of the municipal taxes are borne by the tenant. So ಇಲ್ಲಿ municipal taxes actually paid by the owner ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ 50% ಟೆನೆಂಟ್ ಕೊಟ್ಟಿದ್ದಕ್ಕೆ ಸೊ ಅದನ್ನು ನಾವು ಇಲ್ಲಿ ಡಿಡಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಓನ್ಲಿ ಪೇಡ್ ಬೈ ದ ಓನರ್ ಇಸ್ ಡಿಡಕ್ಟಬಲ್. ನೆಕ್ಸ್ಟ್, Mr. Bhargav received interest from fixed deposit amounting to ₹5,000 during the year. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ಸೊ ಇಂಟ್ರೆಸ್ಟ್ ಆನ್ FD ಇದಕ್ಕೆ ಡಿಡಕ್ಷನ್ ಸಿಗೋದಿಲ್ಲ. ಸೊ ಇಲ್ಲಿ ಸೀನಿಯರ್ ಸಿಟಿಜನ್ ಬಗ್ಗೆ ಏನು ಕೊಟ್ಟಿಲ್ಲ. ಸೀನಿಯರ್ ಸಿಟಿಜನ್ ಇದ್ದರೆ 80 TTBಯಲ್ಲಿ ಡಿಡಕ್ಷನ್ ಸಿಗ್ತಾ ಇತ್ತು. ಕಾಂಪ್ಯೂಟ್ ಇಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಈಗ ಸೊಲ್ಯೂಷನ್ ನೋಡೋಣ. ಕಾಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಮೊದಲಿಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ಡಲ್ಲಿ ಏನೇನು ಬರುತ್ತೆ ಅದನ್ನು ಇಲ್ಲಿ ತೊಗೊಳ್ಳೋಣ. ಸೊ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ 2,30,000 rupees. ದೆನ್ ಡಿಯರ್ನೆಸ್ ಅಲೌನ್ಸ್ 3,750 ಪರ್ ಮಂತ್. ಸೊ ಇದು ಮಲ್ಟಿಪ್ಲೈಡ್ ಬೈ 12 ಮಾಡಿದರೆ ಯು ವಿಲ್ ಗೆಟ್ 45,000. 3,750 into 12. Okay. Then tour allowances ಇದು ಫುಲ್ ಎಕ್ಸಮ್ಷನ್ ಆಗುತ್ತೆ. ದೆನ್ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ 3,000 rupees per month multiplied by 12 you will get 36,000. ಕಾಂಟ್ರಿಬ್ಯೂಷನ್ ಇದು 80Cಯಲ್ಲಿ ಡಿಡಕ್ಷನ್ ಸಿಗುತ್ತೆ. ದೆನ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದು ಕೂಡ ಎಕ್ಸಮ್ಟ್ ಆಗುತ್ತೆ. He has been provided with a rent-free accommodation. ಸೊ ಇದನ್ನು ನಾವು ಪರ್ಕ್ವಿಸಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗ ಸೊ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಸೊ ಇಲ್ಲಿ 14% ಆಫ್ ಸ್ಯಾಲರಿ. ಸೊ ಸ್ಯಾಲ್ರಿಯಲ್ಲಿ 2,30,000 ಇದೆ. 2,30,000 ಆರ್ ರೆಂಟ್ ಪೇಡ್ ವಿಚ್ ಎವರ್ ಈಸ್ ಲೆಸ್. ಸೊ ಸ್ಯಾಲ್ರಿಯಲ್ಲಿ 2,30,000 ತೊಗೊಂಡಿದ್ದೀವಿ. ಸೊ ಇವೆರಡರಲ್ಲಿ 15% ಆಫ್ 2,30,000 ಇದನ್ನು ತೊಗೊಂಡ್ರೆ ಇದು ಜಾಸ್ತಿ ಬರುತ್ತೆ. ಸೊ ಆ್ಯಕ್ಚುಯಲ್ ರೆಂಟ್ ಪೇಡ್. ಸೊ ರೆಂಟ್ ಪೇಡ್ ಇಲ್ಲಿ 24,000 ಕೊಟ್ಟಿದ್ದಾರೆ. ಸೊ ದಿಸ್ ವಿಲ್ ಬಿಕಮ್ ಲೆಸ್ 24,000. ದೆನ್ ಕಾಸ್ಟ್ ಆಫ್ ದ ಫರ್ನಿಚರ್ 50,000 ಕೊಟ್ಟಿದ್ದಾರೆ. ಸೊ ಅದನ್ನು ನಾವು 10% ಆ್ಯಡ್ ಮಾಡ್ತೀವಿ, 5,000 rupees. The value of furnished house is 29,000. Okay, so ಇದನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡಲ್ಲಿ
ಆ್ಯಡ್ ಮಾಡ್ತೀವಿ. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ 29,000. ಓಕೆ, ಸೊ ಟೋಟಲ್ ಗ್ರಾಸ್ ಸ್ಯಾಲ್ರಿ ವಿಲ್ ಬಿ 3,40,000. ಸೊ ಇದರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರುಪೀಸ್ ಸಿಗುತ್ತೆ. ಇಲ್ಲಿ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ಗೆ ಡಿಡಕ್ಷನ್ ಸಿಗೋದಿಲ್ಲ ಬಿಕಾಸ್ ಹಿ ಈಸ್ ನಾಟ್ ಅ ಗೌರ್ಮೆಂಟ್ ಎಂಪ್ಲಾಯಿ. ಸೊ ಇಲ್ಲಿ ಪ್ರೈವೇಟ್ ಎಂಪ್ಲಾಯಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಆಮೇಲೆ ಪ್ರೊಫೆಷನ್ ಟ್ಯಾಕ್ಸ್ ಬಗ್ಗೆನೂ ಏನೂ ಕೊಟ್ಟಿಲ್ಲ. ಸೊ ಓನ್ಲಿ ವಿ ಹ್ಯಾವ್ ಟು ಡಿಡಕ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್. ಯು ವಿಲ್ ಗೆಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ 2,90,000. ಓಕೆ, ನೆಕ್ಸ್ಟ್ ಹೆಡಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 80,000 ರುಪೀಸ್. ಆಮೇಲೆ 6,800 ರುಪೀಸ್ ಪರ್ ಮಂತ್ ರೆಂಟ್. ಸೊ ಇವೆರಡು ನಾವು ಕಂಪೇರ್ ಮಾಡಿದರೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ತಗೋತೀವಿ. ಸೊ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ 81,600 ಬರುತ್ತೆ. ಸೊ ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡ್ತೀವಿ ವಿಚ್ ಈಸ್ ಆ್ಯಕ್ಚುಲಿ ಪೇಡ್ ಬೈ ದ ಓನರ್. ಓಕೆ, ಸೊ ಮುನ್ಸಿಪಲ್ ಟ್ಯಾಕ್ಸಸ್ ಅಂದರೆ 10% ಆಫ್ 80,000. ಸೊ ದಿಸ್ ಈಸ್ ಅ ಟ್ಯಾಕ್ಸಸ್, ಬಟ್ ಇದರಲ್ಲಿ ಓನ್ಲಿ 50% ಓನರ್ ಪೇಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾವು 50% ಆಫ್ 8,000 ತೊಗೋತೀವಿ. ಇಟ್ ವಿಲ್ ಕಮ್ ಟು 4,000. ಓಕೆ, ಸೊ ಆ್ಯನ್ಯುವಲ್ ವ್ಯಾಲ್ಯೂ 77,600. ಸೊ ಇಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 30% ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಲೆಸ್ ಮಾಡಿದಾಗ ಯು ವಿಲ್ ಗೆಟ್ 23,280. ಓಕೆ, ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟೀಸ್ 54,320. ಓಕೆ, ಸೊ ನೆಕ್ಸ್ಟ್ ಹೆಡಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಒಂದೇ ಇನ್ಕಮ್ ಇದೆ. ಸೊ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ಇಟ್ ಈಸ್ 5,000 ರುಪೀಸ್. ಸೊ ಟೋಟಲ್ 3 ಹೆಡ್ದು ಟೋಟಲ್ ಮಾಡಿದಾಗ ಯು ವಿಲ್ ಗೆಟ್ ಗ್ರಾಸ್ ಟೋಟಲ್ ಇನ್ಕಮ್ 3,49,320. ಸೊ ಇದರಲ್ಲಿ ನಮಗೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. ಸೊ ಇದು ಒಂದೇ ಕಾಂಟ್ರಿಬ್ಯೂಷನ್ ಇದೆ, ಕಾಂಟ್ರಿಬ್ಯೂಷನ್ ಟು PF. 10% ಆಫ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 10% ಆಫ್ ಸ್ಯಾಲ್ರಿ ಈಸ್ 2,30,000. ಸೊ 23,000 ಈಸ್ ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್. ಇದನ್ನು ಲೆಸ್ ಮಾಡಿದ್ಮೇಲೆ ಸೊ ವಿಲ್ ಗೆಟ್ 3,27,320 ಈಸ್ ಅ ಟೋಟಲ್ ಇನ್ಕಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ ಮಿಸ್ಟರ್ ನರೇಂದ್ರ ಫಾರ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ 31st March 2020. ಇಲ್ಲಿ ನೆಟ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಆಫ್ಟರ್ ಡಿಡಕ್ಟಿಂಗ್ ಇನ್ಕಮ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ಆಮೇಲೆ ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್. ಇವೆಲ್ಲ ಡಿಡಕ್ಟ್ ಆದಮೇಲೆ ನೆಟ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲ ನಾವು ಆ್ಯಡ್ ಮಾಡಿ ತೊಗೋಬೇಕು. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ತೊಗೊಳ್ಳುವಾಗ ಏನೇನು ಡಿಡಕ್ಟ್ ಮಾಡಿದಾರಲ್ಲ, ಪ್ರೊಫೆಷನ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಮತ್ತು ಕಾಂಟ್ರಿಬ್ಯೂಷನ್, ಸೊ ಇದನ್ನು ಗ್ರಾಸಪ್ ಮಾಡಿ ತೊಗೋತೀವಿ. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಪ್ರೊಫೆಷ್ನಲ್ ಟ್ಯಾಕ್ಸ್ ಮತ್ತು ಕಾಂಟ್ರಿಬ್ಯೂಷನ್ಸ್. ಸೊ ಇವು 3 ಇದರಲ್ಲಿ ಆ್ಯಡ್ ಮಾಡಿ ಸೊ ಗ್ರಾಸ್ ಸ್ಯಾಲರಿನ ತೊಗೋತೀವಿ. ದೆನ್ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಟು ದ ಅಬವ್ ಫಂಡ್. ಸೊ ಇಲ್ಲಿ ಮೋರ್ ದ್ಯಾನ್ 12% ಇದ್ದರೆ ಸೊ ಇದು ಟ್ಯಾಕ್ಸಬಲ್ ಆಗುತ್ತೆ. ಇಂಟ್ರೆಸ್ಟ್ ಕ್ರೆಡಿಟೆಡ್ 12.5% ಇದೆ. ಸೊ ಇದು 9.5%ವರೆಗೂ ಎಕ್ಸಂಪ್ಷನ್ ಇದೆ. ಎಕ್ಸೆಸ್ ಇಸ್ ಟ್ಯಾಕ್ಸಬಲ್. ದೆನ್ HRA ರಿಸೀವ್ಡ್. ಸೊ ಆ್ಯಕ್ಚುಯಲ್ HRA ರಿಸೀವ್ಡ್ ಇದು ಕೂಡ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಕ್ಚುಯಲ್ ರೆಂಟ್ ಪೇಡ್ ಬೈ ಹಿಮ್ ಫಾರ್ ದ ಹೌಸ್ ಆಕ್ಯುಪೈಡ್ ಫಾರ್ ಹಿಸ್ ರೆಸಿಡೆನ್ಸ್ ಇಸ್ 2,500 ಪರ್ ಮಂತ್. ಸೊ ಆ್ಯಕ್ಚುಯಲ್ ರೆಂಟ್ ಪೇಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಎಕ್ಸಂಪ್ಟೆಡ್ HRA ಕ್ಯಾಲ್ಕುಲೇಷನ್ ಮಾಡಿ ಮಿಕ್ಕಿದ ಬ್ಯಾಲೆನ್ಸ್ ಏನಿದೆ ಅದು ಟ್ಯಾಕ್ಸಬಲ್ ಆಗುತ್ತೆ. HRA ಕ್ಯಾಲ್ಕುಲೇಷನ್ ಮಾಡುವಾಗ 40% ಆಫ್ ಸ್ಯಾಲರಿ. ಓಕೆ, ದೆನ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲರಿ ಇದನ್ನು ಡಿಡಕ್ಟ್ ಮಾಡ್ತೀವಿ. ದೆನ್ ಆ್ಯಕ್ಚುಯಲ್. ಸೊ ಇವು 3ರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದು ಎಕ್ಸಮ್ಟ್ ಆಗುತ್ತೆ. ಸೊ ಮಿಕ್ಕಿದ್ದು ಟ್ಯಾಕ್ಸಬಲ್ ಆಗುತ್ತೆ. ದ ಅಲೌನ್ಸ್ ಫಾರ್ ಟ್ರಾವೆಲಿಂಗ್ ಆನ್ ಟ್ರಾನ್ಸ್ಫರ್ ರಿಸೀವ್ಡ್ ಬೈ ದ ಎಂಪ್ಲಾಯರ್. ಸೊ ಇದು ಟ್ರಾನ್ಸ್ಫರ್ ಮೇಲೆ ಅಲೌನ್ಸ್ ರಿಸೀವ್ ಮಾಡೋದಕ್ಕೆ ಇದು ಫುಲ್ಲಿ ಎಕ್ಸಮ್ಟ್ ಆಗುತ್ತೆ. ದೆನ್ ಹಿ ಹ್ಯಾಸ್ ಪೇಡ್ ಅ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಫಾರ್ ದ ಫಾಲೋಯಿಂಗ್ ಪಾಲಿಸಿ.
ಸೊ ಎಲ್ ಐ ಸಿ ಮೇಲೆ ಇನ್ಶೂರೆನ್ಸ್ ಕೊಟ್ಟಿದ್ದು ಫಾರ್ ಈಸ್ ಓನ್ ಲೈಫ್, ವೈಫ್ಸ್ ಲೈಫ್ ಮತ್ತು ಸನ್ಸ್ ಲೈಫ್. ಸೊ ಇವು ಮೂರು ಕೂಡ ಎ ಟಿ ಸಿಗೆ ಎಲಿಜಿಬಲ್ ಆಗುತ್ತೆ. ದೆನ್ ಕಂಪ್ಯೂಟ್ ಇಸ್ ಟೋಟಲ್ ಇನ್ಕಮ್ ಆ್ಯಂಡ್ ಕ್ವಾಲಿಫೈಯಿಂಗ್ ಅಮೌಂಟ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಫಾರ್ ಅಸೆಸ್ಮೆಂಟ್ ಇಯರ್ 2020-21. ಸೊ ಎ ಟಿ ಸಿಯಲ್ಲಿ ಯಾವ್ಯಾವ ಅಮೌಂಟ್ ಡಿಡಕ್ಷನ್ ಆಗ್ತವೆ? ಎ ಟಿ ಸಿಯಲ್ಲಿ ಇನ್ಶೂರೆನ್ಸ್ ಮತ್ತು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್, ಸೊ ಇದು ಕೂಡ ಎ ಟಿ ಸಿಯಲ್ಲಿ ಎಲಿಜಿಬಲ್ ಆಗುತ್ತೆ. ಈಗ ಸೊಲ್ಯೂಷನ್ ನೋಡೋಣ. ಕಾಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಇಲ್ಲಿ ಮೊದಲಿಗೆ ನೆಟ್ ಸ್ಯಾಲ್ರಿ ಕೊಟ್ಟಿದ್ದಾರೆ 1,20,000. ಸೊ ಇದರಲ್ಲಿ ನಾವು ಏನೇನು ಡಿಡಕ್ಷನ್ಸ್ ಇದೆ ಎಲ್ಲ ಕೂಡ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ದು 15,000. Then professional tax 2,000 and contribution to RPF is also 15,000. So you ಮೂರು ಆ್ಯಡ್ ಮಾಡಿದಾಗ you will get 1,52,000. This is a gross salary. So okay, ಇದನ್ನು ಗ್ರಾಸ್ ಸ್ಯಾಲರಿ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟ್ ಕ್ರೆಡಿಟೆಡ್. ಓಕೆ, ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ 80Cಯಲ್ಲಿ ಬರುತ್ತೆ. ಇದು ಕೂಡ ಇಂಟ್ರೆಸ್ಟ್ 12.5% ಮಾಡಿದ್ದಾರೆ. ಸೊ 12.5%ಗೆ 5,000 rupees ಆತಂದರೆ 9.5%. ಸೊ ಆ್ಯಕ್ಚುಯಲ್ ಇಂಟ್ರೆಸ್ಟ್ ಕೊಟ್ಟಿದ್ದು 5,000 rupees. ಸೊ ಅದರಲ್ಲಿ ನಮಗೆ ಎಕ್ಸಮ್ಟ್ ಆಗೋದು 3,800. ಅಂದರೆ 5,000 ಇಟ್ ಈಸ್ ಫಾರ್ 12.5%. ಇದನ್ನು ನಾವು 9.5%ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಯು ವಿಲ್ ಗೆಟ್ 3,800. It will come to 1,200. Then employer contribution. So ಇಲ್ಲಿ ಆ್ಯಕ್ಚುಯಲ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದ್ದಿದ್ದು 38,000. ಸೊ ಇದರಲ್ಲಿ ನಮಗೆ 12% ಆಫ್ ಅ ಸ್ಯಾಲರಿ ಇಲ್ಲಿ ಎಕ್ಸಮ್ಷನ್ ಸಿಗುತ್ತೆ. ಸೊ ಸ್ಯಾಲ್ರಿ ಇಲ್ಲಿ 1,52,000 ಇದೆ, ಅದರದ್ದು 12% ಕ್ಯಾಲ್ಕುಲೇಷನ್ ಮಾಡಿದಾಗ ಯು ವಿಲ್ ಗೆಟ್ 18,240. ಅಂದರೆ ದಿಸ್ ಈಸ್ ಅ ಎಕ್ಸಮ್ಟೆಡ್ ಅಮೌಂಟ್. ಇಲ್ಲಿ ಟ್ಯಾಕ್ಸಬಲ್ ಆಗೋದು 19,760. ನೆಕ್ಸ್ಟ್ ಹೆಚ್ ಆರ್ ಎ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಹೆಚ್ ಆರ್ ಎ ಆ್ಯಕ್ಚುಯಲ್ ರಿಸೀವ್ಡ್ ಈಸ್ 35,000. ಆಮೇಲೆ ರೆಂಟ್ ರಿಸೀವ್ ಮಾಡಿದ್ದು 2,500. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಹೆಚ್ ಆರ್ ಎ ಆ್ಯಕ್ಚುಯಲ್ ರೆಂಟ್ ಆ್ಯಕ್ಚುಯಲ್ ಹೆಚ್ ಆರ್ ಎ ರಿಸೀವ್ಡ್ ಇಸ್ 35,000. ಸೊ ಇದ್ರಲ್ಲಿ ನಾವು 40% ಆಫ್ ದ ಸ್ಯಾಲರಿ ಇದನ್ನು ಡಿಡಕ್ಟ್ ಮಾಡ್ತೀವಿ. 40% ಆಫ್ ಸ್ಯಾಲ್ರಿ ಈಸ್ ಸ್ಯಾಲ್ರಿ 1,52,000 ಇದೆ. ಸೊ ಇದ್ರದ್ದು 40% ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 60,800. ದೆನ್ 10%ಗಿಂತ ಜಾಸ್ತಿ ರೆಂಟ್ ಪೇಮೆಂಟ್ ಮಾಡಿದ್ವಿ ಅಂದರೆ ಅದು ಕೂಡ ಇಲ್ಲಿ ಡಿಡಕ್ಟ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ರೆಂಟ್ ಪೇಡ್ ಈಸ್ 2,500 ಪರ್ ಮಂತ್ ಕೊಟ್ಟಿದ್ದಾರೆ. ಸೊ ರೆಂಟ್ ಪೇಡ್ 30,000. ಸ್ಯಾಲ್ರಿ ಈಸ್ 1,52,000. ಸೊ ಅದರದ್ದು 10% ತೊಗೊಂಡು ಬಂದರೆ 15,200 ಆಗುತ್ತೆ. ಸೊ ಎಕ್ಸೆಸ್ ರೆಂಟ್ ಪೇಡ್ ಈಸ್ 14,800. ಸೊ ಇದರಲ್ಲಿ ಯಾವ್ದು ಕಡಿಮೆ ಇದೆ, ಸೊ ಯಾವ್ದು ಕಡಿಮೆ ಇದೆ ಅದು ಎಕ್ಸಮ್ಟ್ ಆಗುತ್ತೆ. ಸೊ ಇಲ್ಲಿ 14,800 ಈಸ್ ಎಕ್ಸಮ್ಟೆಡ್. ಸೊ ಇಲ್ಲಿ ಟ್ಯಾಕ್ಸಬಲ್ ಹೆಚ್ ಆರ್ ಎ ಎಷ್ಟಾಗುತ್ತೆ? ಸೊ ಆ್ಯಕ್ಚುಯಲ್ ರಿಸೀವ್ ಮಾಡಿದ್ದು 35,000. Then exempted amount is 14,800. ಅಂದರೆ 20,200 is taxable. Okay, this is a taxable HRA. ಇದನ್ನು ನಾವು ಇಲ್ಲಿ HRA 20,200 ಇಲ್ಲಿ ತಗೋತೀವಿ, 20,200. ಸೊ ಈಗ ಎಲ್ಲ ಐಟಮ್ಸ್ ತೊಗೊಂಡಿದ್ದಾಯಿತು. ಎಲ್ಲ ಟೋಟಲ್ ಮಾಡಿದರೆ ವಿಲ್ ಗೆಟ್ ಗ್ರಾಸ್ ಸ್ಯಾಲ್ರಿ 1,93,160. ಇದರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 50,000 rupees ಸಿಗುತ್ತೆ. ಆಮೇಲೆ ಇಲ್ಲಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಕೂಡ ಪೇಮೆಂಟ್ ಆಗಿದೆ 2,000 rupees. ಇದನ್ನು ಕೂಡ ಡಿಡಕ್ಟ್ ಮಾಡ್ತೀವಿ. ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಈಸ್ ಅದ್ರ ಬಗ್ಗೆ ಏನೂ ಕೊಟ್ಟಿಲ್ಲ. ಟೋಟಲ್ ಡಿಡಕ್ಷನ್ ಈಸ್ 52,000. ಇನ್ಕಮ್ ಫ್ರಮ್ ಸ್ಯಾಲ್ರಿ ಈಸ್ 1,41,160.
ಇದರಲ್ಲಿ ನಮಗೆ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ETC ಯಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ 15,000 ರುಪೀಸ್. ಸೊ ETC ಯಲ್ಲಿ ನಮಗೆ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ, ಸೊ 3 ಮಂದಿದು ಇನ್ಶೂರೆನ್ಸ್ ಪ್ರೀಮಿಯಂ ಪ್ಲಸ್ PF ಕಾಂಟ್ರಿಬ್ಯೂಷನ್, ಇವೆರಡು ಡಿಡಕ್ಷನ್ ಸಿಗುತ್ತೆ ನಮಗೆ. ಸೊ ಇನ್ಶೂರೆನ್ಸ್ ಪ್ರೀಮಿಯಂ 3 ಮೇಲೂ ಬರುತ್ತೆ 5,000, 4,000 ಮತ್ತು 3,000. ಸೊ ಟೋಟಲ್ 12,000. Then contribution to PF is 15,000. So total amount deductible under section ETC is 27,000. Okay, so 27,000 is deductible here. The total income is 1,14,160. ಓಕೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.